ಇಟ್ಟ ಗುದ್ದ ಅಂತ ಅಂದ್ಕೊಂಡು ನಾವು. ನೋಡಿ, ಇಂಥವ್ರೆಲ್ಲ ಹಿಂದಿರೇನೆ ಆಕ್ಸಿಡೆಂಟ್ ಆಗೋದು. ಆ ಮಂತ್ರನೂ ಹೇಳ್ಬಿಡಿ ನನ್ನ ಜೊತೆ ನೋಡ್ತಾ. ಓಂ ನೀಲಾಂಚ ಸಮಾಭಾಸಂ ರವಿಪುತ್ರಂ ಹಿಮಾಗ್ರಜಂ ಛಾಯಮಾರ್ತೋಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಆಯಿತು ದರ್ಶನ, ಹೊರಡೋ ಸಮಯ ಬಂದಾಗಿದೆ, ಬನ್ನಿ ಹೊರಡೋಣ. ನೋಡಿ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಪೂಜಾ ಮೆಟೀರಿಯಲ್ ರೇಟ್ 100 rupees, 150. ಆ ರೇಟ್ಗೆ ಏನೇನು ಸಿಕ್ಕುತ್ತೆ ಅಂತ ಲಿಸ್ಟ್ ಕೂಡ ಹಾಕಿದ್ದಾರೆ, ನೀವು ಡಿಸೈಡ್ ಮಾಡಿ ತಗೋಬೋದು. ಇಲ್ಲೂ ಚೆನ್ನಾಗಿದೆ ಪಾರ್ಕಿಂಗಿಗೆ. ಎಕ್ಸಿಟ್ ದೇವಸ್ಥಾನ ಅಂದರೆ ಎಂಟ್ರೆನ್ಸ್ ಅಲ್ಲಿದೆ ನೋಡಿ. ಜೈ ಶನಿ ಮಹಾತ್ಮ. ಚಪ್ಪಲಿ ಬಿಟ್ಟು ಒಳಗಡೆ ಹೋಗ್ತಾ ಇರೋದು. ಇವರೇ ಅದು ಚಪ್ಪಲಿ ಹಾಕೊಂಡು ಹೋಗ್ತಾ ಇದ್ದಾರೆ. ಓಕೆ, ಚಪ್ಪಲ್ ಸ್ಟ್ಯಾಂಡ್ ಫ್ರೀ ಇದಿಲ್ಲ, ಇಲ್ಲಿ ಬಿಡೋ ಬದಲು ಅಲ್ಲಿ ಸ್ಟ್ಯಾಂಡ್ ಇದೆ, ಅಲ್ಲೇ ಬಿಡ್ಬೋದು. ಫ್ರೀ ಸ್ಟ್ಯಾಂಡ್. ಇಲ್ಲಿ ಯಾರು ಎತ್ಕೊಂಡೋದ್ರೆ ನೋಡಿ, ನೀವು ತೊಗೊಂಡಿದ್ದು ಆಯಿಲ್ಸ್ನ ಇಲ್ಲ ಹಾಕ್ಬೇಕು. ಇಲ್ಲ ಹಾಕ್ಬೇಕು ಆಯಿಲು, ಹೊರಗಡೆ ಏನೇನು ಸಾಮಾನು ತೊಗೊಂಡಿದ್ರು ನೋಡಿ, ಎಣ್ಣೆ ಹಾಕ್ತಾ ಇದ್ದಾರೆ. ಇಲ್ಲ ಶನಿ ಮಹಾತ್ಮನ ವಿಗ್ರಹದ ಮೇಲೆ ಹಾಕಬೇಕು ಅಂದರೆ 500 ರೂಪಾಯಿ ಕೊಡಬೇಕು. ವೀಕ್ಷಕರೇ ನೋಡ್ಕೊಂಬಿಡಿ, ಶನಿ ಶಿಂಗಾಪುರದ ನೆಲೆಸಿರುವಂಥ ಶನಿ ಮಹಾದೇವನ ಕಲ್ಲಿನ ರೂಪದಲ್ಲಿ ಶನಿ ಮಹಾತ್ಮ. ಜೈ ಶನಿ ಮಹಾತ್ಮ. ಶುಭೋದಯ ಎಲ್ರಿಗೂ. IRCTC ಪ್ಯಾಕೇಜ್ ಡೇ 2ನಲ್ಲಿ ಏನು ವ್ಯವಸ್ಥೆ ಇದೆ ಬ್ರೇಕ್ಫಾಸ್ಟ್ಗೆ ಅಂತ ನೋಡೋದಾದರೆ ಇವಾಗ ತೋರಿಸ್ತೀನಿ ನೋಡಿ. ಬೆಳಗ್ಗೆ ಶಿಡಿ ಈ ರೀತಿ ಇದೆ, ಸಮಯ ಕರೆಕ್ಟಾಗಿ ಎಕ್ಸಾಕ್ಟ್ಲಿ 8 o'clock. ಎದುರುಗಡೆ ಮೆಕ್ಡಾನಲ್ಡ್ಸ್ ಕಾಣ್ತಾ ಇದೆ, ಆಬ್ವಿಯಸ್ಲಿ ಅದು ಓಪನ್ ಇಲ್ಲ. ಪ್ರಸಾದಾಲಯ ಇದೆ ಅಲ್ಲಿಂದ. ಸೊ ಬ್ರೇಕ್ಫಾಸ್ಟಲ್ಲಿ ಏನೇನಿದೆ ನೋಡೋಣ. ಇದು ಪ್ಯಾಕೇಜಲ್ಲಿ ಇನ್ಕ್ಲೂಡೆಡ್ ಆಗುತ್ತೆ. ಡಿನ್ನರ್ ಅಂತೂ ಮಾಡಲಿಲ್ಲ, ಬರೀ ಕರ್ಡ್ ತಿಂದಿದೆ. ಗುಡ್ ಮಾರ್ನಿಂಗ್ ಸರ್. ಸೊ ಪಾಯಸಮ್ ಒಂದು ಮಾಡಿದ್ದಾರೆ, ಉಪ್ಮಾ ಇದೆ, ಉತ್ತಪ್ಪಂ, ಸಿಂಪಲ್ ಹೇಳ್ಬೇಕಾದ್ರೆ ಸೆಟ್ ದೋಸೆ, ಪಾವ್-ಭಾಜಿ, ಪೋಹ, ಇಡ್ಲಿ, ಸಾಂಬಾರು, ಬ್ರೆಡ್ಡು, ಕಿಸಾನ್ ಜಾಮು, ಪಪ್ಪಾಯ, ಬಟರ್, ವೈಟ್ ಬ್ರೆಡ್ಡು, ಬ್ರೌನ್ ಬ್ರೆಡ್ ಟೋಸ್ಟ್ ಮಾಡ್ಕೊಬೋದು. ಕಿಲಾಕ್ಸ್ ಇದೆ, ಕಾರ್ನ್ಫ್ಲೇಕ್ಸ್, ಚೋಕೋಸ್, ಹಾಟ್ ಮಿಲ್ಕ್. ಅದು ಬಿಟ್ಟರೆ ವಾಟರ್ ಮೆಲನ್ ಜ್ಯೂಸು, ಕಟ್ ವೆಜಿಟೇಬಲ್ಲು, ಫ್ರೆಶ್ ವೆಜ್ ಜ್ಯೂಸ್ ಅಂತ. ಸೊ ಇಷ್ಟಿದೆ. ಸದ್ಯಕ್ಕೆ ಈಗ ನನ್ನ ಪ್ಲೇಟಲ್ಲಿ ಸೆಟ್ ದೋಸೆ, ಇಡ್ಲಿ, ಸಾಂಬಾರು, ಚಟ್ನಿ ನೋಡೋಣ ಹೆಂಗಿದೆ ಅಂತ. ಆಮೇಲೆ ಉಪ್ಪು ಹಾಕ್ಕೊಂಡ್ರೆ ಆಯಿತು. ತಿಂಡಿ ಆಯಿತು, ಬ್ರೇಕ್ಫಾಸ್ಟ್ ಡನ್. ಚೆಕ್ಔಟ್ ಮಾಡ್ತಾಯಿದ್ದೀವಿ. ಬ್ರೇಕ್ಫಾಸ್ಟ್ ಪಾಯಿಂಟ್ಸ್ ಕೊಡಬೇಕಂದ್ರೆ ಔಟ್ ಆಫ್ 5 ಐ ಥಿಂಕ್ ಐ ವಿಲ್ ಗಿವ್ 3.5. ಯಾಕಂದರೆ ಇಡ್ಲಿ ಸ್ವಲ್ಪ ಮೆತ್ತಗಿತ್ತು, ವೈಟ್ ಚಟ್ನಿ ಒಂಥರ ಸ್ವಲ್ಪ ಬೆಳಗ್ಗೆ ಬೇಗ ಮಾಡಿದ್ರು ಅಂತ ಕಾಣುತ್ತೆ. ಅದು ಬಿಟ್ಟರೆ ಎಲ್ಲ ಓಕೆ. 3.5 ಔಟ್ ಆಫ್ 5. ಈಗ ಕಾರ್ ಬರುತ್ತೆ, ಶನಿ ಶಿಂಗಾಪುರ ದೇವಸ್ಥಾನದ ಕಡೆ ಹೊರಡಬೇಕು. ಅಲ್ಲಿಂದ ರೈಲ್ವೆ ಸ್ಟೇಷನ್ ಡ್ರಾಪ್ ಮಾಡ್ತಾರೆ. 4:20ಕ್ಕೆ ಟ್ರೈನ್ ಇದೆ ಬೆಂಗಳೂರು ಕಡೆಗೆ. ನೋಡಿ ಬೆಳಗ್ಗೆನೂ ಎಷ್ಟು ಟ್ರಾಫಿಕ್ ಕಮ್ಮಿ ಇದೆ ಇಲ್ಲಿ. ಶಿರ್ಡಿ ಅಂಥ ದೊಡ್ಡ ಊರೇನಲ್ಲ, ಆಬ್ವಿಯಸ್ಲಿ ಟ್ರಾಫಿಕ್ ಬೆಂಗಳೂರಲ್ಲಿರೋ ಥರ ಇರಲ್ಲ. ಸೊ ಇವಾಗ ಶನಿ ಶಿಂಗಾಪುರಕ್ಕೆ ಕ್ಯಾಬ್ ಬರುತ್ತೆ, 5 ನಿಮಿಷ ಬರ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿಂದ ಶನಿ ಶಿಂಗಾಪುರಕ್ಕೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು, ಇವತ್ತು ಸಂಡೇ ರಶ್ ಇರುತ್ತೆ, ಜೊತೆಗೆ ರೋಡ್ ಬೇರೆ ಸರಿಗಿಲ್ಲ ಅಂತ ಹೇಳಿದ್ರು. ಅಲ್ಲಿಂದ ಮಧ್ಯಾಹ್ನ ಒಂದು 2:30-3 ಗಂಟೆಗೆ ಕೊಪ್ಪರ್ಗಾಂವ್ ರೈಲ್ವೆ ಸ್ಟೇಷನ್ ಡ್ರಾಪ್ ಮಾಡ್ತಾರೆ. ಅಲ್ಲಿಂದ ಮತ್ತೆ ಕರ್ನಾಟಕ ಎಕ್ಸ್ಪ್ರೆಸ್ 1, 2, 6 to 8 ಬೆಂಗಳೂರು ಕಡೆ ಡೆಲ್ಲಿಯಿಂದ ಬರುತ್ತೆ. ಅದು ಸೋಮವಾರ ಮಧ್ಯಾಹ್ನ 12 ಗಂಟೆಗೆ ರೀಚ್ ಆಗೋದು ಟೈಮಿಂಗ್ ಇರೋದು. ಅಂದರೆ ಹೇಳೋಕ್ಕಾಗಲ್ಲ, ಲೇಟ್ ಆದರೂ ಆಗ್ಬೋದು. ಎಲ್ಲರೂ ಲೈನ್ ಕ್ಲಿಯರೆನ್ಸ್ ಸಿಕ್ಕಲಿಲ್ಲ ಅಂತಂದರೆ, ಇಲ್ಲ ಅಂತಂದರೆ 12 ಗಂಟೆಗೆ ರೀಚ್ ಆಗ್ಬೋದು. ನೋಡೋಣ, ಅದು ಕವರ್ ಮಾಡ್ತೀನಿ ಈ ವಿಡಿಯೋನಲ್ಲೇ, ಆ ರೈಲ್ ಪ್ರಯಾಣ ಆಗಿರುತ್ತೆ ಅಂತ. ಮತ್ತು ನೋಡಿ ಶಿರ್ಡಿ ಈ ರೀತಿ ಇದೆ. ನಾನು ಹೋದಂಥ ರೆಸ್ಟೋರೆಂಟ್ ಮಧುರಾಮ್ ಅಲ್ಲಿದೆ, ತುಂಬ ಚೆನ್ನಾಗಿತ್ತು ಡಿಶಸ್. ಸುಮಾರು ಹೋಟೆಲ್ಗಳಿದೆ.
ಸೊ ಚೆಕ್ಔಟ್ ಟೈಮಲ್ಲಿ ಏನೂ ಇಲ್ಲ, ಆಬ್ವಿಯಸ್ಲಿ ಏನೂ ಪೇ ಮಾಡೋಂಗಿಲ್ಲ. ಅದನ್ನೆಲ್ಲ IRCTC ಅವ್ರಿಗೆ ನೋಡ್ಕೊತಾರೆ. ನೀವೇನಾದ್ರು ಎಕ್ಸ್ಟ್ರಾ ತೊಗೊಂಡಿದ್ರೆ ಫುಡ್ನ ಏನಾದರೂ ತೊಗೊಂಡಿದ್ರೆ ಅದಕ್ಕೆ ಪೇ ಮಾಡಬೇಕು. ಪಿಜ್ಜಾ ಹಟ್ ಇದೆ, ಇಲ್ಲಿ ಬಂದು ಯಾರು ಪಿಜ್ಜಾ ತಿಂತಾರೆ? ಈ ಕಡೆ ಈ ರೀತಿ ಇದೆ. ಥೀಮ್ ಪಾರ್ಕ್ ಹೋಗುತ್ತೆ ಈ ರೋಡು. ಈ ಲೊಕೇಶನ್ ಮಾತ್ರ ತುಂಬಾ ಐಡಿಯಲ್ ಆಗಿದೆ. ಎಸ್ಪೆಷಲಿ ಎಲ್ಲ 100 ಮೀಟರ್ಸ್ ದೂರದಲ್ಲಿ ದೇವಸ್ಥಾನ. 100 ಮೀಟರ್ಸ್ ದೂರ, ಆ್ಯಕ್ಚುಲಿ 200 ಅಲ್ಲ, 100 ಮೀಟರ್ಸ್ ದೂರದಲ್ಲಿದೆ. ನೀವೆಲ್ಲಿ ಓಡಾಡಬೇಕಂದ್ರೂ ಆಟೋ ತೊಗೊಳ್ಳೋದು ಅವಶ್ಯಕತೆ ಏನೂ ಇಲ್ಲ. ದೇವಸ್ಥಾನದ ಅಕ್ಕಪಕ್ಕದಲ್ಲೇ ಎಲ್ಲ ನೀವು ನೋಡ್ಬೋದು. ದ್ವಾರಕಾಮಯಿ ಹತ್ತಿರದಲ್ಲಿ ಏನೇನಿದೆ ಅದನ್ನೆಲ್ಲ ನೋಡ್ಬೋದು. ಚಾವಡಿ. ಇನ್ನು ಮಿಕ್ಕಿದ್ದು ನೀವಿಲ್ಲಿಂದ ನೋಡಲೇಬೇಕು ಬೇರೆ ಕಡೆ ಹೋಗಿ ಅಂದರೆ ತ್ರಯಂಬಕೇಶ್ವರ್ಗೆ ಹೋಗಬೇಕು. ಆದರೆ ಅದು ನೀವು ಪ್ಲ್ಯಾನ್ ಮಾಡ್ಕೊಂಬರ್ಬೇಕು. ಇಲ್ಲಿಂದ 120 ಕಿಲೋಮೀಟ್ರ್ ಆಗುತ್ತೆ ಜ್ಯೋತಿರ್ಲಿಂಗ ನೋಡಬೇಕು ಅಂತಂದರೆ, ಒನ್ ಆಫ್ ದ ಜ್ಯೋತಿರ್ಲಿಂಗ. ಇಲ್ಲಿಂದ ನಿಮಗೆ ಟ್ರಾವೆಲ್ ಕಾರ್ಸ್ಗಳು ಬುಕ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ನೀವೇ ಸಪ್ರೇಟಾಗಿ ಬೇರೆ ಬಸ್ಸಲ್ಲಿ ಹೋಗ್ತೀನಿ ಅಂದ್ರೂ ಹೋಗ್ಬೋದು ಕೇಳ್ಕೊಂಡು. ಇಲ್ಲಿಂದ ಸುಮಾರು ಬಸ್ಸಸ್ ಹೋಗುತ್ತೆ, ನಿಮಗೆ ಬಿಟ್ಟಿದ್ದು ನೀವು ಯಾವ ಥರ ಪ್ಲ್ಯಾನ್ ಮಾಡ್ತೀರೋ ಆ ರೀತಿ. ನೀವು ಶನಿ ಸಿಂಗಾಪುರಕ್ಕೆ ಬಂದರೆ ಇನ್ನೊಂದು ಸ್ಕ್ಯಾಮ್ಗಳು ಮಾಡ್ತಾರೆ. ಏನು ಅಂತಂದರೆ, ಈ ಕಾರ್ನವರು ನೀವು ಯಾರನ್ನು ಬುಕ್ ಮಾಡ್ಕೊಂಡು ಹೋಗಿರ್ತೀರೋ ಅವ್ರು ಹೋಗ್ಬಿಟ್ಟು ಅವ್ರ ಅಂಗಡಿಗಳ ಹತ್ರ ನಿಲ್ಲಿಸ್ತಾರೆ. ಅವ್ರು ಬಂದು ನೀನು ಫಸ್ಟ್ ಟೈಮ್ ಶನಿ ಸಿಂಗಾಪುರಕ್ಕೆ ಬರ್ತಿದ್ರೆ ನೀನು ಇದನ್ನು ಮಾಡಲೇಬೇಕು, ಇಲ್ಲಾಂದರೆ ಆ ಪಾಪ ತಟ್ಟುತ್ತೆ, ಶನಿ ಕಾಟ ಆಗ್ಬಿಡುತ್ತೆ ಅಂತ ಏನೇನೋ ಹೆದರಿಸ್ತಾರೆ. ಅದು ಯಾವುದೋ ತೊಗೊಳಕ್ಕೆ ಹೋಗಬೇಡಿ. ಆಯಿಲ್ ತೊಗೊಳ್ಳಿ, ಅದು ತೊಗೊಳ್ಳಿ ಅಂದರೆ ನಿಮಗೆ ದೇವಸ್ಥಾನದ ಕೌಂಟ್ರೇ ಇದೆ. ದೇವಸ್ಥಾನದ ಎಂಟ್ರೆನ್ಸಲ್ಲಿ ಏನಿದೆಯೋ ಅಷ್ಟು ಮಾತ್ರ ತೊಗೊಳ್ಳಿ. ಅವ್ರು ಎದುರಿಸ್ತಾರೆ ನಿಮಗೆ, ಅದು ಮಾಡಬೇಕು ಇದು ಮಾಡಬೇಕು ಅಂತ. ಆ ರೀತಿ ಏನು ತೊಗೊಂಡು ಮಾಡೋಕ್ಕೆ ಹೋಗಬಾರ್ದು. ಇದು ಒಂದು ಹುಷಾರಾಗಿರಬೇಕು. ಆಬ್ವಿಯಸ್ಲಿ ಅವ್ರಿಗೆ ಬಿಸ್ನೆಸ್ ಆಗಲಿ ಅಂತ ದೇವ್ರ ಹೆಸ್ರು ಹೇಳ್ಕೊಂಡು ಒಂಥರ ಅವರೇ ಜ್ಞಾನಿಗಳ ರೀತಿ ನೀನು ಇದು ಮಾಡಿದ್ರೆ ನೀನು ಈ ಕಷ್ಟಗಳೆಲ್ಲ ಹೋಗ್ತದೆ, ಅದು ಇದು ಅಂತೆಲ್ಲ ಈ ಥರ ಎಲ್ಲ ಹೊಗಳೇ ಬಿಡ್ತಾ ಇರ್ತಾರೆ. ಹುಷಾರಾಗಿರ್ಬೇಕು. ನಾನು ತೋರಿಸ್ತೀನಿ ನೋಡಿ, ನಮ್ಗೆ ಈ ರೀತಿ ಬಂದು ಯಾರು ಕೇಳ್ತಾರೆ. ಕರ್ಕೊಂಡು ಹೋಗುವಂಥ ಕ್ಯಾಬ್ ಬಂದಿದೆ. ನಮ್ಮ ಪ್ಯಾಕೇಜಲ್ಲಿರೋ ಇಬ್ಬರು ಇದ್ದಾರೆ, ಸೆಕ್ಯೂರಿಟಿ ಗಾರ್ಡು. ಒಳಗೆ ಹೋಗೋಣ. ಡಿಸೈರ್ ಕಳಿಸಿದ್ದಾರೆ. इतना उगरबन में मेरे को क्या बोल रहे हैं? साईनाथ महाराज की जय। अभी हम जा रहे हैं फर्स्ट शनि सिंगनापुर। ओके, शनि सिंगनापुर का दर्शन करवा के तुमको मेरे को कोपरगांव स्टेशन ड्रॉप करना है। ठीक है, 2 बजे 2-2:30 बजे तक। ठीक है सर, थैंक यू। हमको 4 बजे तक टाइम है। रास्ते में अगर कुछ और मंदिर या कुछ है तो मंदिर में खाना वगैरह खाएंगे, लगा रास्ते में जूस पेंगे और कुछ दिखा तो उधर रुक जाओ। ठीक है, कितना वक्त लगेगा अभी? अब जाने के लिए 2 घंटा लगता है सर। 2 घंटा? ಓ 2 ಅವರ್ ಆಗುತ್ತೆ. हाँ हेलो 2 ಅವರ್ಸ್ ಟು ಸಿಂಗಾಪುರ. मेरे 200 रुपए दे। ಇಲ್ಲ, ಶನಿ ಸಿಂಗಾಪುರದ ಸ್ಟೋರಿ ಏನಂತ ಹೇಳ್ಬೇಕಂತಂದರೆ, ತುಂಬ ಹಿಂದೆ ನಾವು ಈಗ ಹೋಗ್ತಾ ಇರೋ ಊರಿನಲ್ಲಿ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಮಳೆ ಬರ್ತಾ ಇದೆ ಅಂತ ಹಸು ಹಿಡ್ಕೊಂಬರೋದಕ್ಕೆ ಅಂತ ಊರಿನವ್ರು ಹೋದರೆ ಎರಡು ಮರಗಳ ಮಧ್ಯೆ ಒಂದು ಕಲ್ಲಿರೋದು ಒಬ್ಬ ಹುಡುಗ ನೋಡ್ತಾನೆ. ಅವನೇನು ಮಾಡ್ತಾನೆ, ಇದೇನಿದು ವಿಚಿತ್ರವಾಗಿದೆ ಕಲ್ಲು ಅಂತ. ಆ ಕಲ್ಲನ್ನ ಕೋಲಲ್ಲಿ ತೀವಕ್ಕೆ ಹೋದ್ರೆ ಅದರಿಂದ ರಕ್ತ ಬರುತ್ತಂತೆ. ಅದಾದಮೇಲೆ ಊರಿಗೆ ಬಂದು ಆ ಹುಡುಗ ಹುಡ್ಕೊಂಡು ಹೋಗಿರ್ತಾನೆ ಹಸುನ. ದೊಡ್ಡವ್ರಿಗೆ ಹೇಳಿದ್ರೆ ಅವ್ರು ಬಂದು ಆ ಕಲ್ಲು ಎತ್ತಕ್ಕೆ ಹೋಗ್ತಾರೆ. ಕಲ್ಲು ಎತ್ತಕ್ಕಾಗಲ್ಲ, ಏನಿದು ರಕ್ತ ಬರ್ತಾ ಇದೆಯಲ್ಲ, ಏನೋ ವಿಶೇಷ ಕಲ್ಲಿರಬೇಕು ಇರಬೇಕಂತ ಅದನ್ನು ಮತ್ತೆ ಎತ್ತಕ್ಕೆ ನೋಡ್ತಾರೆ. ಆಗೋದಿಲ್ಲ, ವಾಪಸ್ ಬರ್ತಾರೆ. ಆದರೆ ಒಂದು ಕನಸಲ್ಲಿ, ಆ ಹುಡುಗನ ಕನಸಲ್ಲಿ ಶನಿ ದೇವ್ರು ಬಂದು ಇದನ್ನು ನಾನೇ ಖುದ್ದಾಗಿ ಆ ಕಲ್ಲಲ್ಲಿ ನೆಲೆಸಿರೋದು, ನನ್ನನ್ನು ತೊಗೊಂಡೋಗಿ ನಿಮ್ಮ ಊರಿನಲ್ಲಿ ಸ್ಥಾಪನೆ ಮಾಡಿ ಅಂತಾರೆ. ಆದರೆ ಯಾರ ಕೈಲೂ ಎತ್ತಕ್ಕಾಗಲ್ಲ. ಮತ್ತೆ ಆ ಹುಡುಗನ ಕನಸಲ್ಲಿ ಬಂದು ಯಾರೋ ಅಳಿಯ ಮಾವಯರು ಮಾತ್ರ ಎತ್ತಕ್ಕಾಗೋದು ಆ ಕಲ್ಲನ್ನ ಅಂದಾಗ, ಊರಿನವರು ಅಂಥ ಸಂಬಂಧಿಕರನ್ನ ಕರೆಸಿ ಕಲ್ಲನ್ನ ಎತ್ಕೊಂಡು ಗಾಡಿನಲ್ಲಿ ಹೋಗ್ಬೇಕಾದ್ರೆ, ಅಂದರೆ ಎತ್ತಿನ ಗಾಡಿನಲ್ಲಿ ಯಾವ ಜಾಗದಲ್ಲಿ ನಿಂತ್ಕೋತೋ ಆ ಜಾಗದಲ್ಲಿ ಒಂದು ಶನಿ ಮಹಾತ್ಮನ ಸ್ಥಾಪನೆ ಮಾಡಿದ್ದಾರೆ. ಇನ್ನೊಂದೇನೆಂದರೆ, ಆ ಊರಿನ ಶನಿ ದೇವ್ರು ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ಆ ಊರಿನಲ್ಲಿ ಯಾವುದೇ ಅಂಗಡಿ ಆಗಲಿ ಮನೆಗಳಾಗಲಿ ಬಾಗಿಲಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಪೊಲೀಸ್ ಸ್ಟೇಷನ್ ಇದ್ದರೂ ಅಲ್ಲಿ ಕಳ್ತನದ ಕೇಸೇ ರಿಜಿಸ್ಟರ್ ಆಗಿಲ್ಲ. ಯಾಕಂದರೆ ಶನಿ ಮಹಾತ್ಮ ಅಂದರೆ ಗೊತ್ತಲ್ಲ, ಕಳ್ತನ ಮಾಡಿ ಸಿಕ್ಕಾಕೊಂಡ್ರೆ ಅಷ್ಟೇ ಅವ್ರಿಗೆ ಅದೇ ಗತಿ, ಅದೋ ಗತಿ. ಆ ಭಯಕ್ಕೋಸ್ಕರ ಇವತ್ತಿಗೂ ಕಳ್ತನನೇ ಆಗಲ್ಲ. ಪೊಲೀಸ್ ಸ್ಟೇಷನಲ್ಲಿ ಕಳ್ತನದ ಕೇಸ್ಗಳು ರಿಜಿಸ್ಟರ್ ಆಗಿಲ್ಲ ಎಷ್ಟೋ ವರ್ಷಗಳಿಂದ. 75 किलोमीटर है ना? हाँ, ये रोड का काम चालू ना, ये तो ऐसा हो जाता है। ऐसा? हाँ, अभी रोड का काम हो गया तो फिर गाड़ी भागेंगी।
अभी कैसा है वो ट्रक होता है समझो, स्लोली स्लोली चलने से करेक्ट डाइवर्शन लेना पड़ेगा इधर उधर। अभी तो 2-4 महीने में काम हो जाएगा। काम होने के बाद में फिर 1.5 घंटा लगता है जाने के लिए। 1.5 घंटा 1.5 घंटा में शनि सिंगापुर पहुंच जाते हैं। 45 minutes। ಶನಿ ಸಿಂಗಾಪುರಕ್ಕೆ ಹೋಗೋ ರೋಡಲ್ಲಿ ನೋಡಿ ಈ ರೀತಿ ಜ್ಯೂಸ್ ಸಿಕ್ಕುತ್ತಲ್ಲ, ಎಷ್ಟು ಚೆನ್ನಾಗಿರುತ್ತೆ. ಎಷ್ಟೋ ಜನ ಕುಡ್ಕೊಂಡು ಹೋಗ್ತಾರೆ. ಶುಗರ್ ಕೇನ್ ಜ್ಯೂಸ್ ಸೆಂಟರ್ ಅಂತಾನೆ ಹೇಳ್ಬೋದು. ನಮ್ಮ ಕಾರ್ ಇಲ್ಲಿ ನಿಂತಿದೆ. ಇಟ್ಟ ಗುದ್ದ ಅಂತ ಅನ್ಕೊಂಡು ನಾವು. देखो अब इसका निकालो ना, इसका निकालो ना। ನೋಡಿ ಇಂಥವರೆಲ್ಲ ಹಿಂದಿರೇನೆ ಆಕ್ಸಿಡೆಂಟ್ ಆಗೋದು. ಶನಿ ಸಿಂಗಾಪುರ್ ಎಂಟ್ರೆನ್ಸ್. ಈಗ ಪ್ರೈವೇಟ್ ಪಾರ್ಕಿಂಗ್ ಯಾಕೆ? ಓಕೆ, ಪ್ರೈವೇಟ್ ಪಾರ್ಕಿಂಗ್ ಈ ರೀತಿ ಇದೆ. मोबाइल अलाउड है? ಮೊಬೈಲ್ ಅಲ್ಲೋಡೆ. ನೋಡಿ ಕಾರ್ ಬಂದಿದ್ದ ಕಾರ್ನ ಇಲ್ಲಿ ನಿಲ್ಸಿದ್ರು. ಹೇಳ್ದಂಗೆ ಅಂಗಡಿಯವ್ರ ಮುಂದೆ ಬಿಟ್ಟಾಗ ಅವ್ರ ಹೊತ್ತಾಗೋ ಕೈ ತೊಳ್ಕೊ ಎಲ್ಲ ಹೇಳ್ತಾರೆ. ಅವೆಲ್ಲ ಸೀನೇ ಇಲ್ಲ. ನೀನು ಏನಾರ ಹೇಳ್ಕೊ, ನಮ್ಮ ಪಾಡು ನಾವು ಹೋಗ್ತಾ ಇರಬೇಕು. ಇಲ್ಲ ಅಂದರೆ ಬ್ಲೇಡು ಅಷ್ಟೇ. ಇಲ್ಲೂ ದೇವಸ್ಥಾನದ ಹತ್ರ ಹೋಗ್ಬೇಕಾದ್ರೆ ಶನಿ ಮಹಾತ್ಮಂಗೆ ಕೊಡೋಕ್ಕೆ ಅಂತ ಏನೇನೋ ಐಟಮ್ ಇಟ್ಟಿದ್ದಾರೆ, ಆಯಿಲ್ಗಳೆಲ್ಲ. ನನ್ನ ಕೇಳ್ತು ಅಂದರೆ ನೀವು ಇಲ್ಲಿ ತೊಗೊಳೋದಕ್ಕಿಂತ ದೇವಸ್ಥಾನದೊಳಗೆ ಕೌಂಟ್ರಲ್ಲಿ ತೊಗೋಬೇಕು, ಅದು ಒಳ್ಳೆಯದು. ಆಬ್ವಿಯಸ್ಲಿ ಅವ್ರಿಗೆ ಬಿಸ್ನೆಸ್ ಆಗಿದೆ ಅಂತ ಇಟ್ಕೊಂಡಿರ್ತಾರೆ. ಅದು ತಗೊಬನ್ನಿ, ಇದು ತಗೊಬನ್ನಿ ಅಂತ. ನಮಗೆ ಏನು ಬೇಡ, ನಾನು ಅಲ್ಲಿ ಜೊತೆಲಿ ಬಂದಿರೋರ್ಗು ಹೇಳಿದ್ದೀನಿ. ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಪೂಜಾ ಮೆಟೀರಿಯಲ್ ರೇಟ್ 100 rupees, 150. ಆ ರೇಟ್ಗೆ ಏನೇನು ಸಿಕ್ಕುತ್ತೆ ಅಂತ ಲಿಸ್ಟ್ ಕೂಡ ಹಾಕಿದ್ದಾರೆ. ನೀವು ಡಿಸೈಡ್ ಮಾಡಿ ತಗೋಬೋದು. ಇಲ್ಲೂ ಚೆನ್ನಾಗಿದೆ ಪಾರ್ಕಿಂಗಿಗೆ. ಎಕ್ಸಿಟ್ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿದೆ ನೋಡಿ, ಜೈ ಶನಿ ಮಹಾತ್ಮ. ಚಪ್ಪಲಿ ಬಿಟ್ಟು ಒಳಗಡೆ ಹೋಗ್ತಾ ಇರೋದು. ಇವರೇ ಅದು ಚಪ್ಪಲಿ ಹಾಕೊಂಡು ಹೋಗ್ತಾ ಇದ್ದಾರೆ. ಓಕೆ, ಚಪ್ಪಲ್ ಸ್ಟ್ಯಾಂಡ್ ಫ್ರೀ ಇದಿಲ್ಲ. ಇಲ್ಲಿ ಬಿಡೋ ಬದಲು ಅಲ್ಲಿ ಸ್ಟ್ಯಾಂಡ್ ಇದೆ, ಅಲ್ಲೇ ಬಿಡ್ಬೋದು. ಫ್ರೀ ಸ್ಟ್ಯಾಂಡ್. ಇಲ್ಲಿ ಯಾರು ಎತ್ಕೊಂಡೋದ್ರೆ ಚಪ್ಪಲಿ ಬಿಟ್ಟಿದ ತಕ್ಷಣ ಒಂದು ಮೂಟೆ ಒಳಗೆ ಹಾಕೊಂಡೋದ್ರು ನಂಬರ್ ಕೊಡ್ತಾರೆ. ಟೋಕನ್ ಏನು ಕೊಡಲ್ಲ. ಫ್ರೀ ಏನಾ? ಫ್ರೀ ಇದು. ಹಾಂ, ತೋರಿಸಿ ಈಗ ಒಳಗಡೆ ಹೋಗೋದು. ಗೇಟ್ ಟು ದರ್ಶನ್ ಲೈನ್, ಗೇಟ್ ನಂಬರ್ 1. ಒಳಗಡೆನೆ ಸಿಕ್ಕುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಹೇಳ್ದಂಗೆ ಕೆಲವರೆಲ್ಲ ಇಲ್ಲೇ ತಗೊಂಡು ಹೋಗ್ತಾರೆ. ಜೆಂಟ್ಸ್ GNDS, ಜೆಂಟ್ಸ್ ಹ್ಯಾಂಡಿಕ್ಯಾಪ್. ಚೆನ್ನಾಗಿ ಬರ್ದವ್ರೆ ಸ್ಪೆಲ್ಲಿಂಗ್, ಜೆಂಟ್ಸ್. ಸುಮಾರು ತಿಂಗಳುಗಳಿಂದ ಅನ್ಕೊತಾ ಇದ್ದೆ ಶಿರ್ಡಿಗೆ ಬರಬೇಕು, ಶನಿ ಸಿಂಗಾಪುರಕ್ಕೆ ಬರಬೇಕು ಅಂತ. ಕೊನೆಗೆ ಇವಾಗ ಟೈಮ್ ಕೂಡ ಬಂದಿದೆ. ಶನಿದೇವ ನಿಲ್ಸಿರುವಂಥ ಜಾಗ. ಅಂಡರ್ಗ್ರೌಂಡ್ ಬ್ರಿಡ್ಜ್, ವೇ ಟು ಟೆಂಪಲ್.
ವಾವ್, ಇದು ನೋಡಿ ಸಕ್ಕತ್ತಾಗಿದೆ. ಛತ್ರಪತಿ ಶಿವಾಜಿ ಮಹಾರಾಜ್. ನೋಡಿ, ಆಯಿಲ್ ಸೇಲ್ ಕೌಂಟರ್ ಆ್ಯಂಡ್ ಡೊನೇಷನ್ ಕೌಂಟರ್ ಇಲ್ಲೇ ಇದೆ. ಸೊ ಆಯಿಲ್ನ ನೀವು ಇಲ್ಲೇ ತೊಗೋಬೋದು, ದೇವಸ್ಥಾನದ ಎಂಟ್ರೆನ್ಸ್ ಒಳಗಡೆ. 1 liter mustard oil 245, 5 liter mustard oil 1200. भैया छोटा बॉटल ऑयल नहीं मिलता है. लीटर कितना है भैया? लीटर कितना है? कितना प्राइस? कितना है? 245. छोटा बोतल नहीं है क्या? आधा लीटर बाहर से लेकर आना था क्या? अंदर मिलेगा क्या? ಸೊ ಇಲ್ಲಿ 1 ಲೀಟ್ರ್ 245. ನಮ್ಗೆ ಅರ್ಧ ಲೀಟ್ರ್ ತೊಗೊಂಡ್ರೆ ಸಾಕು, ಇಲ್ಲ 1/4 ಲೀಟ್ರ್ ಕೊಟ್ಟರು ಆಗುತ್ತೆ. ಅದಕ್ಕೆ ಒಳಗಡೆ ಸಿಗುತ್ತಾ ನೋಡೋಣ. ಜೆಂಟ್ಸ್ ಈ ಕಡೆ ಹೋಗ್ಬೇಕು. ಶನಿ ಮಹಾತ್ಮಗೆ ಏನೇನು ತಂದಿದ್ರು ಅಂಗಡಿಗಳಿಂದ ಅದನ್ನು ಹಾಕ್ತಾ ಇದ್ದಾರೆ. ಹಾರ ಇಲ್ಲ. ಶನಿ ಮಹಾತ್ಮನಿಗೆ ಎಣ್ಣೆ ಹಾಕೋಣ, ಕಾಯಿ ಅರ್ಪಣೆ ಹೊರತು ಕೊಟ್ಟಿದ್ದು ಕಾಯಿನ ಇಲ್ಲಿ ಇಡಬೇಕು. ನಾರಳ ಅರ್ಪಣೆ. ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಶನಿ ಮಹಾತ್ಮ ವಿಗ್ರಹನ. ಇದೇ ಮಾದರಿ ಈ ಸ್ಟೈಲಲ್ಲೇ ಕುಣಿಗಲ್ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ. ಇದೇ ರೀತಿ ಅಲ್ಲೂ ಪೂಜೆ ನಡೆಯುತ್ತೆ, ಅಲ್ಲೂ ಎಣ್ಣೆ ಹಾಕ್ತಾರೆ. ಪಂಚಮುಖಿ ಆಂಜನೇಯ ದೇವಸ್ಥಾನ ವಿಡಿಯೋ ನಾನು ಆಗಲೇ ಹಾಕಿದ್ದೀನಿ ಎಷ್ಟೋ ವರ್ಷದಿಂದ. ಅದು ನನ್ನ ಒಂದು ಚಾನಲ್ ಇದೆ. ಓಕೆ, ಅಭಿಷೇಕ್ ರಿಸಿಪ್ಟ್ ಕೌಂಟರು, ಡೊನೇಷನ್ ಕೌಂಟರು, ಆಯಿಲ್ ಕೌಂಟರ್ ಅಲ್ಲಿರ್ಬೋದು. ನೀವೇನಾದರೂ ವಿಗ್ರಹಕ್ಕೆ ಹಾಕಬೇಕು ಅಂದರೆ ನೋಡಿ ಅಲ್ಲಿ ಹಾಕ್ತಾ ಇದ್ದಾರೆ. ಅದಕ್ಕೆ 500 ರೂಪಾಯಿ ಚಾರ್ಜಸ್ ಕೊಡಬೇಕು. ಶನಿಮಾತ್ಮನ ವಿಗ್ರಹಕ್ಕೆ ಹಾಕ್ತಾ ಇದ್ದಾರೆ. ಹತ್ರ ಹೋಗಿ ತೋರಿಸ್ತೀನಿ. ಶನಿ ಪ್ಲ್ಯಾಟ್ಫಾರ್ಮ್ ಆಯಿಲ್ ಅಭಿಷೇಕ 500 per person. 500 ರೂಪಾಯಿ ಕೊಟ್ಟರೆ ಹೋಗಿ ಆ ವಿಗ್ರಹದ ಮೇಲೆ ಹಾಕ್ಬೋದು. ಕ್ಯೂ ನಿಂತ್ಕೊಂಡು ಅಲ್ಲಿ ಹಾಕ್ತಾ ಇದ್ದಾರಲ್ಲ ಆ ಥರ. ಇಲ್ಲ ಅಂತಂದರೆ ಇಲ್ಲಿ ಹಾಕ್ತಾ ಇದ್ದಾರಲ್ಲ, ಇಲ್ಲಿ ಹಾಕಬೇಕು. ನೋಡಿ ಇಲ್ಲಿ ಹಾಕ್ತಾ ಇದ್ದಾರೆ. ಇರಿ ನೋಡಿ, ಇಲ್ಲಿ ಹಾಕ್ಬೇಕು. ನೀವೇನಾದರೂ ಚಿಕ್ಕ ಚಿಕ್ಕದು ತೊಗೊಂಡ್ರೆ ನೋಡಿ, ನೀವು ತೊಗೊಂಡಿದ್ದು ಆಯಿಲ್ಸ್ನ ಇಲ್ಲಿ ಹಾಕ್ಬೇಕು. ಇಲ್ಲಿ ಹಾಕ್ಬೇಕು. ಆಯಿಲು ಹೊರಗಡೆ ಏನೇನು ಸಾಮಾನು ತೊಗೊಂಡಿದ್ದಾರೆ ನೋಡಿ, ಎಣ್ಣೆ ಹಾಕ್ತಾ ಇದ್ದಾರೆ. ಇಲ್ಲ ಶನಿ ಮಹಾತ್ಮನ ವಿಗ್ರಹದ ಮೇಲೆ ಹಾಕಬೇಕು ಅಂದರೆ 500 ರೂಪಾಯಿ ಕೊಡಬೇಕು. ವೀಕ್ಷಕರೇ ನೋಡ್ಕೊಂಬೇಡಿ, ಶನಿ ಶಿಂಗಾಪುರದ ನೆಲೆಸಿರುವಂಥ ಶನಿ ಮಹಾದೇವನ ಕಲ್ಲಿನ ರೂಪದಲ್ಲಿ ಶನಿ ಮಹಾತ್ಮ. ಜೈ ಶನಿ ಮಹಾತ್ಮ, ಜೈ ಶನಿ ಮಹಾತ್ಮ ಅಂತ ಕಾಮೆಂಟ್ ಮಾಡಿ. ಶನಿದೇವ ಒಳ್ಳೇದು ಮಾಡ್ತಾನೆ. ₹5 245 ರೂಪೀಸ್ ಕೊಟ್ಟು ತೊಗೊಂಡಿದ್ದೀನಿ. ಸಣ್ಣ ಬಾಟ್ಲು ಇಲ್ಲ. ಈ ದೇವಸ್ಥಾನ ಬಿಡಿ, ಚಿಕ್ಕ ಬಾಟ್ಲು ಇಡಬೇಕು. ಹೊರಗಡೆನೇ ತೊಗೋಬೋದಾಗಿತ್ತು ನಾವು. ನೋಡಿ ಈ ರೀತಿ ಮಾಡ್ತಾರೆ. ಖಾಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬಂದರೆ ಚಿಕ್ಕ ಬಾಟ್ಲು ಸ್ಯಾಟರ್ಡೆ ಸಂಡೇ ದೊಡ್ಡದೇ ತೊಗೊಳ್ಳಿ ಅಂತನೋ ಏನೋ. ಚೋಟಾ ಚೇಕ್ ಬಿ ನೀ ಈಗ ಚೋಟಾ ಬಾಟಲ್ ಒಂದು ಇಲ್ವಂತೆ. ಇರಲಿ, ಬಂದಿದ್ದೀವಲ್ಲ ಹಾಕ್ಲೇಬೇಕು ಶನಿಮಾತ್ಮನಿಗೆ. ಈಗ ಇದನ್ನು ಹಾಕ್ಬೇಕಂದ್ರೆ ಅಲ್ಲಿ
ಅಲ್ಲಿ ಹಾಕಬೇಕಂದ್ರೆ 500 rupees ಕೊಡಬೇಕು, ಅದು ಸಪ್ರೇಟು. ಆ 500ಅಲ್ಲಿ ನಿಮಗೆ ಆಯಿಲ್ ಇನ್ಕ್ಲೂಡೆಡ್ ಇರಲ್ಲ. ಇಲ್ಲಿ ಬಂದಾಗಿದೆಯಲ್ಲ, ಆ್ಯಕ್ಚುಲಿ ಒಳಗೆ ಮಾರ್ತಾಯಿದ್ರು ಚಿಕ್ಕ ಬಾಟಲ್ಸ್ನ, ಬಂದುಬಿಟ್ಟಿದಾರಲ್ಲ ತಗೊಳ್ಳಿ ಅಂತ ದೊಡ್ಡ ಬಾಟಲ್ ಮಾರ್ತಾ ಇದ್ದಾರೆ ಏನೋ. ಇರಲಿ, ಇಲ್ಲ ದೇವ್ರಿಚ್ಛೆ. ಪೂಜೆ ಮಾಡಿಸೋರು ಪೂಜೆ ಮಾಡಿಸ್ತಾರೆ. ಹೋಮ ಶಾಂತಿ ಅಂದರೆ ಏನೋ ಶಾಂತಿ ಏನಾದರೂ ಮಾಡಿಸೋ ಆಗಿದ್ರೆ. ಪಾಂಡುರಂಗ ವಿಠ್ಠಲ ರುಕ್ಮಿಣಿ महंत व उदासी महाराज. जय हनुमान. ಆ ಮಂತ್ರನೂ ಹೇಳ್ಬಿಡಿ ನನ್ನ ಜೊತೆ ನೋಡ್ತಾ. ಓಂ ನೀಲಾಂಚ ಸಮಾಭಾಸಂ ರವಿಪುತ್ರಂ ಹಿಮಾಗ್ರಜಂ ಛಾಯಾಮಾರ್ತುಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಆಯಿತು, ದರ್ಶನ ಹೊರಡೋ ಸಮಯ ಬಂದಾಗಿದೆ, ಬನ್ನಿ ಹೊರಡೋಣ. ದರ್ಶನ ಮುಗಿಸ್ಕೊಂಡು ಈ ಕಡೆಯಿಂದ ಹೊರಗಡೆ ಹೊರಡ್ತಾ ಇದ್ದೀವಿ. ಧ್ಯಾನ ಮಾಡೋರು ಧ್ಯಾನ ಮಾಡ್ತಾ ಇದ್ದಾರೆ. ಬರ್ಫಿ ಪ್ರಸಾದ ಕೌಂಟ್ರ್ ಕಾಣಿಸ್ತಾ ಇದೆ ನೋಡಿ ಎದುರುಗಡೆ. ಕೂಪನ್ ಕೌಂಟ್ರ್ 20 ರೂಪಾಯಿ ಟಿಕೆಟು ಪ್ಯಾಕೆಟು. ಈಗೇನಾದ್ರು ಬರ್ಫಿ ಪ್ರಸಾದ ಬೇಕು ಅಂದರೆ ಶನೇಶ್ವರಂದು ಇಲ್ಲಿ ತೊಗೊಬೋದು. ಹಾಗೂ ಈ ಕಡೆ ಎಕ್ಸಿಟ್, ಅಲ್ಲೂ ಬರ್ಫಿ ಪ್ರಸಾದ ಕೌಂಟರ್ ಇದೆ ಮುಂದೆ. ಮೆಡಿಟೇಷನ್ ಹಾಲ್ಗಳಿದೆ, ವಾಟರ್ ATM ಇದೆ, ಹೊರಕ್ಕಾಗ್ತಿಲ್ಲ. ಓಕೆ, ಅಲ್ಲಿ ಹಾಲ್ ಇದೆ, ಫಂಕ್ಷನ್ಗಳು ನಡೀತೆ ಅಂತ ಕಾಣುತ್ತೆ. ಇಲ್ಲಿ ಆನ್ಲೈನ್ ಪೇಮೆಂಟು ಕೌಂಟರ್ ಇದು. ನೀವೇನಾದರೂ ಬರ್ಫಿ ಪ್ರಸಾದ ತೊಗೋಬೇಕಂದ್ರೆ UPI ಸ್ಕ್ಯಾನ್ ಮಾಡಿ ತೊಗೊಳ್ಳೋದು. ಕೌಂಟರ್ ನಂಬರ್ 2. ಇಲ್ಲೂ ಬರ್ಫಿ ಪ್ರಸಾದ ಕೌಂಟರ್. ಈ ಕಡೆಯಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಒಳಗಡೆನೆ ಫೆಸಿಲಿಟಿ ಅಂತ ಟಾಯ್ಲೆಟ್ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ನಾವು ಆವಾಗಲೇ ಆ ಕಡೆಯಿಂದ ಒಳಗೆ ಹೋಗಿದ್ವು, ಈ ಕಡೆ ಮತ್ತೆ ಮೇನ್ ಗೇಟ್ ಕಡೆಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಅಲ್ಲಿ ಹಿಂಗೆ ಒಳಗೆ ಹೋಗಿ ಬಂದು ಮತ್ತೆ ವಾಪಸ್ ಮೇನ್ ಗೇಟ್. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಮಧ್ಯದಲ್ಲಿ ನವಗ್ರಹದ ಮಂಟಪ ಮಾಡಿದ್ದಾರೆ ಎಲ್ಲ ಕಡೆ. ಶನೇಶ್ವರ, ರಾಹು ವಿಗ್ರಹ, ಗುರು, ಬುಧಗ್ರಹ, ಶುಕ್ರ ಗ್ರಹ, ಚಂದ್ರಗ್ರಹ, ಮಂಗಳ ಗ್ರಹ, ರಾಹು,
ರಾಹುಕೇತುದ ಅದೃಷ್ಟ ನೋಡಿ, ರಾಕ್ಷಸರಾಗಿದ್ರು ಸಮುದ್ರದ ಮಂಥನ ಸಮಯದಲ್ಲಿ ಅಮೃತ ಕೊಡೋ ಕಾರಣದಿಂದ ದೇವರಾಗಿ ಶಾಶ್ವತವಾಗಿ ಉಳ್ಕೊಂಡು ರಾಹುಕೇತುವಾಗಿ. ಒಬ್ಬ ರಾಕ್ಷಸ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಕತ್ತರಿಸಿದಾಗ 2 ಭಾಗ ಆದಾಗ ಒಂದು ರಾಹು ಒಂದು ಕೇತು ಆಯಿತು. ಶಾಶ್ವತವಾಗಿ ಉಳ್ಕೊಂಡ್ರು, ಯಾಕಂದರೆ ಅವರಾಗಲೇ ಅಮೃತ ಕುಡಿದು ಬಿಟ್ಟಿದ್ರು. ಸಮುದ್ರದ ಮಂಥನದ ಸಮಯದಲ್ಲಿ ದೇವರ ಒಂದು ರೂಪ ತಾಳಿ ಕ್ಯೂನಲ್ಲಿ ನಿಂತ್ಕೊಂಡು ಮೋಹಿನಿಯಾಗಿ ವಿಷ್ಣು ಮೋಸ ಮಾಡೋಕ್ಕೆ ನೋಡಿದ್ರೆ ಅವರು ದೇವ್ರ ರೂಪದಲ್ಲಿ ದೇವರಿಗೆ ಮೋಸ ಮಾಡಬೇಕು. ಅಯ್ಯೋ ಹಂಗಂತ ಬೇಡಪ್ಪ, ಈಗ ದೇವ್ರು ಆಗ್ಬಿಟ್ಟಿದ್ದಾರೆ, ಹಾಕ್ಬೇಕು ಟೈಮಲ್ಲಿ ಅವರು ಕೂಡ ಹೋಗ್ಬೇಕು ಕಷ್ಟ ಅಲ್ಲ. ಕತೆ ಹೇಳ್ಬೇಕು ಅನ್ನಿಸ್ತು, ಹೇಳಿದೆ. ಈಗ ವಾಪಸ್ ಹೊರಡೋ ಸಮಯ. ವಾಶ್ರೂಮ್ ಇಲ್ಲೂ ಇದೆ. ಇದು ಜೆಂಟ್ಸ್ ಲೇಡೀಸ್ ಹ್ಯಾಂಡಿಕ್ಯಾಪ್, ಜೆಂಟ್ಸ್ GNDS ಚೆನ್ನಾಗಿ ಬರ್ತಿದ್ರು. ಈ ಬ್ರಿಡ್ಜ್ ಮಾತ್ರ ತುಂಬ ಚೆನ್ನಾಗಿದೆ. ಆದರೆ ಇದು ಪಾಂಡ್ ಥರ ಮಾಡಿದ್ದಾರೆ. ಪಾಂಡಲ್ಲಿ ನೀರೇ ಇಲ್ಲ, ಮಳೆಗಾಲದಲ್ಲಿ ನೀರು ತುಂಬಿರುತ್ತೆ. ಈ ಅಂಗಡಿಗಳಿಗೆ ನೋಡಿ ವೀಕ್ಷಕರೇ, ಎಲ್ಲಾದರೂ ಡೋರ್ ಕಾಣಿಸ್ತಾ ಇದೆಯಾ? ಅವರೆಲ್ಲ ಸಾಮಾನು ಒಳಗಿಟ್ಟು ಒಂದು ಪರದೆ ಥರ ಹಾಕಿ ಹೋಗ್ತಾರಷ್ಟೇ. ಅದು ಒಂದು ಇಲ್ಲಿನ ಮಹಾತ್ಮೆ, ಕಳ್ತನ ಆಗಲ್ಲ ಅಂತ ನೋಡಿ. ಚಪ್ಪಲಿ ಬಿಡೋ ಪಕ್ಕದಲ್ಲಿ ಸ್ಟ್ಯಾಂಡಲ್ಲಿ ನೀವು ಆ್ಯಕ್ಚುಲಿ ಇಂಥ ಕಡೆನೇ ಚಿಕ್ಕದು ಬಾಟ್ಲ್ ಸಿಗ್ತಾ ಇರಲಿಲ್ಲ, ತೊಗೊಂಡವ್ರು ಒಳ್ಳೇದು ಕಾಣುತ್ತೆ. ಇದೆಲ್ಲ ನನಗೊಂದು ಎಕ್ಸ್ಪೀರಿಯೆನ್ಸು. ದರ್ವಾಜಾನೇ ಏನೇ ಇದೆ ದರ್ವಾಜ ನೋಡಿ. ಎಲ್ಲೂ ಅಂಗಡಿಗೆ ಬಾಗಿಲುಗಳಿಲ್ಲ, ಒಂದು ಬಟ್ಟೆ ಥರ ಕಟ್ಟಿ ಹೋಗ್ತಾರೆ. ಮನೆಗಳಿಗೂ ಅಷ್ಟೇ, ಯಾಕಂದರೆ ಶನೀಶ್ವರ ಖುದ್ದಾಗಿ ಕಾಯ್ತಾ ಇದ್ದಾರೆ ಅಂತ ಭಯ. ಇಲ್ಲಿ ಯಾರು ಕಳ್ತನ ಆಗಲ್ಲ. ನಾನು ಆಗಲೇ ಹೇಳ್ದಾಗೆ 15 ವರ್ಷದಿಂದ ಕಳ್ತನದ ಕೇಸ್ ರಿಜಿಸ್ಟರ್ ಆಗಿಲ್ಲ ಇಲ್ಲಿರೋ ಪೊಲೀಸ್ ಸ್ಟೇಷನ್ಗೆ. ಸುಮ್ಮನೆನಾ ನೋಡಿ, ಎಲ್ಲೂ ಡೋರ್ ಇಲ್ಲ. ಎಂಟ್ರೆನ್ಸ್ ಇದೆ, ಆದರೆ ಡೋರ್ಗಳಿಲ್ಲ. ದೇವಸ್ಥಾನದ ಪಾರ್ಕಿಂಗ್ ಹತ್ರನೇ ನೋಡಿ, ಇಲ್ಲಿ ಸ್ನಾನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಟಾಯ್ಲೆಟ್ ಸ್ನಾನಕ್ಕೆ ಕೆಲವ್ರು ಏನಾದರೂ ಇಲ್ಲೇ ಉಳ್ಕೊಂಡ್ರೆ ಫ್ರೀ ಸರ್ವಿಸ್ ತಗೊಳ್ಳೋಕ್ಕೆ ಭಕ್ತಿ ನಿವಾಸಗಳಲ್ಲಿ ಆ ಥರದ್ರಲ್ಲಿ ಸ್ನಾನಕ್ಕೆ ಅಂತ ವ್ಯವಸ್ಥೆ ಮಾಡಿದ್ದಾರೆ. ಯಾ ಪಹಲಿ ಬಾರ್ ಆ ರहा है? हम यहाँ हर साल में 2-3 बार आते हैं। साल में 2-3 बार रहती है तभी भी आते हैं। हाँ, और जैसा याद आएगा वैसा आते हैं। वैसा आ जाते हैं। कहाँ से आप? हम पूना से पूना से। वो नज़दीक ही पड़ता है आपको, ज़्यादा दूर नहीं। कितना किलोमीटर है? 2-2.5 किलोमीटर। 200-250 किलोमीटर है। अच्छा, वो साल में 2 साल साल भर में 1-2 बार 3 बार आते हो? अच्छा ठीक है। अकेला है या फैमिली की से? फैमिली के साथ। अच्छा, सुबह आके रात को? हाँ, शाम को निकल लेकर। अच्छा ठीक है सर, आपका नाम? किशोर कार्की। किशोर कार्की, धन्यवाद सर। ವೆಲ್ಕಮ್. ಬಸ್ಗಳು ನೋಡಿದ್ದೀರಾ? ನೋಡಿ. ರೈಟ್, ದರ್ಶನ ಆದಮೇಲೆ ನಮ್ಮ ರಥ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಬಂದಿದೆ. ಕರ್ಕೊಂಡೋಗಿ ಕೊಪ್ಪರ್ಗಾಂವ್ ರೈಲ್ವೆ ಸ್ಟೇಷನ್ ಬಿಡ್ತಾರೆ. सेंट्रल ಬೇರೆ ಏನಾದ್ರು ಜಾಗ ಇದ್ರೆ ಕೇಳೋದು. दादा और क्या क्या जगह है इधर देखने के लिए? चलो ना आगे बढ़ते सर। अच्छा ठीक है। नमस्कार